ಬೆಂಗಳೂರಿನಲ್ಲಿ ಹಿಂಗಾರು ಮಳೆ ತಂದಂತಹ ಅವಾಂತರ ಎಂಥದ್ದು ಅನ್ನೋದನ್ನ ನಿನ್ನೆ ಕೂಡ ವಿಸ್ತೃತವಾಗಿ ನಾವು ವರದಿಯನ್ನ ಮಾಡಿದ್ವಿ. ಮುಂದುವರೆದ ಭಾಗವಾಗಿ ಅಪಾರ್ಟ್ಮೆಂಟ್ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಅಪಾರ್ಟ್ಮೆಂಟ್ ನ ಜನರ ಸ್ಥಿತಿ ಬದಲಾಗಿದೆಯಾ, ಸುಧಾರಿಸಿದೆಯಾ ಅಂತ ಕೇಳಿದ್ರೆ ಈಗಲೂ ಕೂಡ ಆ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ನೀರು ಖಾಲಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಪಾರ್ಟ್ಮೆಂಟ್ 2-3 ಬ್ಲಾಕ್ ನ ಬೇಸ್ಮೆಂಟ್ ನಲ್ಲಿ ಇನ್ನೂ ಹಾಗೆ ನೀರು ನಿಂತಿದೆ. ಸಣ್ಣ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಪಂಪ್ಔಟ್ ಆಗ್ತಾ ಇರೋದೇ ಸಣ್ಣ ಪ್ರಮಾಣದಲ್ಲಿ. ಸದ್ಯ ನಿನ್ನೆ ಜಲಾವೃತಗೊಂಡಿದ್ದ ವಾಹನಗಳನ್ನ ನಿವಾಸಿಗಳು ಹೊರಗೆ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಮಳೆ ಈ ಭಾಗದಲ್ಲಿ ತಂದ ಅವಾಂತರ ಎಂಥದ್ದು ಅನ್ನೋದಕ್ಕೆ ಈಗಲೂ ಕೂಡ ನೀವು ಇವತ್ತಿನ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ನಿನ್ನೆ ಎಷ್ಟೋ ಅಡಿಗಳ ತನಕ ಅಲ್ಲಿ ನೀರು ನಿಂತಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶನಿವಾರ ರಾತ್ರಿ ಸುರಿದ ಮಳೆ ಅನೇಕ ಅವಾಂತರಗಳನ್ನ ಸೃಷ್ಟಿ ಮಾಡಿತ್ತು. ಅದರಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೋಗಿಲು ಕ್ರಾಸ್ನಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೂಡ ಒಂದು. ಅಮಾನಿಕೆರೆಯ ನೀರು ಕೇಂದ್ರೀಯ ಅಪಾರ್ಟ್ಮೆಂಟ್ನ ಒಳಭಾಗಕ್ಕೆ ನುಗ್ಗಿದಂಥ ಪರಿಣಾಮವಾಗಿ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ಜಲಾವೃತ ಆಗಿತ್ತು. ಅಂದರೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳೆಲ್ಲವೂ ಕೂಡ ಜಲಾವೃತ ಆಗಿತ್ತು. ಮನೆ ಒಳಭಾಗದಲ್ಲಿರುವಂಥವ್ರು ಆಚೆಗೆ ಬರೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಎಲ್ಲರಿಗೂ ಕೂಡ, ಅಂದರೆ ಇಲ್ಲಿರುವಂಥ ನಿವಾಸಿಗಳಿಗೆ ಜಲ ದಿಗ್ಬಂಧನ ಆಗಿತ್ತು. ಸದ್ಯ ನಿನ್ನೆಯಿಂದ ನೀರು ಹೊರಹಾಕುವಂತಹ ಕೆಲಸಗಳಾಗಿದೆ. ಬಟ್ ಆದರೆ ಇನ್ನೂ ಕೂಡ ಅಲ್ಪ ಪ್ರಮಾಣದಲ್ಲಿ ನೀರು ಬೇಸ್ಮೆಂಟ್ಗಳಲ್ಲಿ ನಿಂತಿದೆ. ಸಂಪೂರ್ಣವಾಗಿ ನೀರು ಕ್ಲಿಯರ್ ಆಗಿಲ್ಲ. ಇನ್ನೂ ಕೂಡ ಈ ಭಾಗದ ನಿವಾಸಿಗಳು ಆಚೆ ಬರೋದಕ್ಕೆ ಸ್ವಲ್ಪ ಕಷ್ಟವನ್ನು ಪಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು. ಈಗಾಗಲೇ ಒಂದು 2-3 ಬ್ಲಾಕ್ಗಳೇನಿದೆ, ಆ 2-3 ಬ್ಲಾಕ್ಗಳಲ್ಲಿ ಈಗ ಕಂಪ್ಲೀಟಾಗಿ ಬೇಸ್ಮೆಂಟ್ಗಳಲ್ಲಿ ಇನ್ನೂ ಕೂಡ ನೀರು ನಿಂತಿರುವಂತಹ ಕಾರಣ ಒಂದಷ್ಟು ವಾಹನಗಳನ್ನು ತೆಗೆಯೋದಕ್ಕೆ ಅವಕಾಶ ಸಿಕ್ತು. ಅಂದರೆ ಕೆಲ ಪ್ರಮಾಣದಲ್ಲಿ ನೀರು ಇರುವಂಥ ಹಿನ್ನೆಲೆಯಲ್ಲಿ ವಾಹನಗಳನ್ನು ಆಚೆ ತೆಗೆಯೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಜನ ಅವರ ವಾಹನಗಳೆಲ್ಲವನ್ನ ಕೂಡ ಆಚೆ ತೆಗೆದಾಕ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಎಲ್ಲ ನೀರು ಹೆಚ್ಚಾಗಿದೆ ಅಂತ ಕಾರಣಕ್ಕಾಗಿ ಬೇಸ್ಮೆಂಟ್ಗಳಲ್ಲಿದ್ದ ವಾಹನಗಳು ಕಂಪ್ಲೀಟಾಗಿ ಜಲಾವೃತ ಆಗಿ ಆಚೆ ತೆಗೆಯೋದಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ವಾಹನಗಳು ಹಾಳಾಗಿದ್ವು. ಬಟ್ ಆದರೆ ನೀರು ಕಡಿಮೆ ಆಗಿದೆ. ನೀರು ಕಡಿಮೆ ಆದಂಥ ಹಿನ್ನೆಲೆಯಲ್ಲಿ ಅದನ್ನು ಆಚೆ ವಾಹನಗಳನ್ನು ತೆಗೆಯುವಂಥ ಕೆಲಸವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಅಲ್ಪ ಪ್ರಮಾಣದಲ್ಲಿ ನೀರಿದೆ. ಅಂದರೆ ನೀರನ್ನು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿರುವಂತಹ ಅದೇನಿದೆ ಅದು ಸಣ್ಣ ಪ್ರಮಾಣದಲ್ಲಿ ನೀರು ಹೋಗೋದಕ್ಕೆ ಮಾತ್ರ ಅವಕಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ನೀರು ನಿಧಾನಕ್ಕೆ ಹೋಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ನೀರು ಇನ್ನೂ ಕೂಡ ಕಂಪ್ಲೀಟಾಗಿ ಖಾಲಿ ಆಗಿಲ್ಲ. ಒಂದೊಮ್ಮೆ ಏನಾದರೂ ಇವತ್ತು ನಾಳೆ ಮತ್ತೇನಾದರೂ ಮಳೆ ಆದರೆ ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡೋದಾದರೆ ನೀರು ಖಾಲಿ ಆಗ್ತಾ ಇದೆ. ಬಟ್ ಆದರೆ ಇನ್ನೂ ಕೂಡ ಅಲ್ಪ ಪ್ರಮಾಣದಲ್ಲಿ ಉಳಿದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದ ಸವಾರರು ಅಥವಾ ಈ ಭಾಗದ ನಿವಾಸಿಗಳೇನಿದ್ದಾರೆ ಅವರು ಓಡಾಟವನ್ನು ಮಾಡಲಿಕ್ಕೂ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಇವತ್ತು ನಾಳೆ ಏನಾದರೂ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ನೀರು ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ಆ ಬಳಿಕ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಬೋದು. ಯಥಾಸ್ಥಿತಿಗೆ ಮತ್ತೆ ಅಪಾರ್ಟ್ಮೆಂಟ್ ನಿವಾಸಿಗಳು ಬರ್ತಾರೆ. ಮಳೆ ಆದರೆ ಮತ್ತೆ ಇದರ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ.